ನಮಸ್ಕಾರ ಪ್ರಿಯ ವೀಕ್ಷಕರೇ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ವಿದ್ಯಮಾನಗಳು ದಿಢೀರ್ನೆ ಒಂದು ಹೊಸ ತಿರುಗೇಟಿಗೆ ಸ್ಫೋಟಕ ಘಟ್ಟಕ್ಕೆ ಬಂದು ನಿಂತು. ಅಂದರೆ ಈ ಬಾರಿ ಹೊಸ ರೀತಿಯ ಅಸ್ತ್ರ ಮತ್ತು ಹೊಸ ರೀತಿಯ ಸ್ಟ್ರಾಟಜಿಯ ಜೊತೆಗೆ ವಿದ್ಯಮಾನಗಳು ಹೊಸ ತಿರುವನ್ನ ಪಡ್ಕೊಂಡಿರುವುದು ವಿಷಯ. ಈ ವಿದ್ಯಮಾನದ ಕೇಂದ್ರ ಬಿಂದು ಬೇರೆ ಯಾವ ಮುಖ್ಯಮಂತ್ರಿಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಸಿದ್ದರಾಮಯ್ಯ ಈ ಬಾರಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಎದುರು ಹಾಕೊಂಡಿದ್ದಾರೆ. ಇದಕ್ಕಿದ್ದ ಹಾಗೆ ನಾಯಕತ್ವ ಬದಲಾವಣೆಯ ಕೂಗನ್ನ ಅವರೇ ಎತ್ತಿಸಿದ್ದಾರೆ. ಇದೀಗ ಎಲ್ಲರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಯಾಕೆ ಹೀಗೆ ಕಡಲೆಗಿದ್ದ ಕೊಳದಲ್ಲಿ ಕಲ್ಲು ಹಾಕಿದ್ರು ಅಂತ ಪ್ರಶ್ನೆ ಮಾಡುವ ರೀತಿಯಲ್ಲಾಗಿದೆ. ಇದೀಗ ಸರ್ಕಾರದ ಎಲ್ಲಾ ಇಲಾಖೆಗಳೂ ಕೈ ಹಾಕ್ತಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಸಚಿವರು, ಶಾಸಕರು ಬೇಸರ ಹೋಗಿದ್ದಾರೆ. ಈ ಬೇಸರವನ್ನೇ ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಡಿಗೆ ಬೆಂಬಲಿಗ ಶಾಸಕರು ಸಿದ್ಧತೆಯನ್ನು ಕೂಡ ಹಂಚಿಸಿದ್ದಾರೆ. ಹಾಗಾದರೆ ಅಧಿಕಾರ ಹಂಚಿಕೆಯ ವಿವಾದ ಎಲ್ಲಿವರೆಗೆ ಬಂದು ನಿಂತಿದೆ? ಹೈಕಮಾಂಡ್ ಕರೆಯುತ್ತಾ, ಮೀಟಿಂಗ್ ಮಾಡುತ್ತಾ ಮುಂದೇನಾಗುತ್ತೆ? ಈ ಬಗ್ಗೆ ದಿನ ಮಾತು ಮಂಥನ ಸ್ನೇಹಿತರೆ. ಈವರೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಡಿಫೆನ್ಸಿವ್ ಆಗಿ ಅವರ ವಿರುದ್ಧ ಸಿದ್ದರಾಮಯ್ಯ ಬಣದ ನಾಯಕರು ಏನೆಲ್ಲ ಮಾಡಿದ್ರು ಕೂಡ, ಏನೆಲ್ಲ ಟೀಕಾ ಪ್ರಹಾರ ಮಾಡಿದ್ರು ಕೂಡ ತಮ್ಮ ರಾಜಕೀಯ ಬದುಕಲ್ಲಿ ಯಾವತ್ತೂ ತೋರದಂತಹ ಸುದೀರ್ಘವಾದಂತಹ ತಾಳ್ಮೆಯ ಡಿ ಕೆ ಶಿವಕುಮಾರ್ ಅದನ್ನು ತೋರಿಸಿದ್ರು, ಅದನ್ನ ಪ್ರದರ್ಶನ ಮಾಡಿದ್ರು. ಆದರೆ ಇದೀಗ ಈ ತಾಳ್ಮೆ ಯಾವಕ್ಕೆ ಅದು ಬೇರೆ ತಿರುವನ್ನ ಹೊರಕೋತಾ ಇದೆ. ಅಂದ್ರೆ ಇದಕ್ಕಿದ್ದ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಮ್ಮ ತಂದೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ, ನಾಯಕತ್ವದ ವಿಚಾರದಲ್ಲಿ ಹೈಕಮಾಂಡ್ ಈವರೆಗೂ ಸಭೆ ಕರೆದಿಲ್ಲ ಅಂದ್ರೆ ಅದರ ಅರ್ಥ ನಮ್ಮ ತಂದೆಯೇ ಉಳಿದ ಅವಧಿಗೆ ಸಿಎಂ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲ್ಲ ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಇದು ಡಿ ಕೆ ಶಿ ಅವ್ರನ್ನ ಕೇಳಿಸ್. ಸಹಜವಾಗಿ ಈ ಒಂದು ಹೇಳಿಕೆಯಿಂದ ಡಿ ಕೆ ಶಿವಕುಮಾರ್ ಮುಜುಗರಕ್ಕೊಳಗಾದ್ರು. ಅವರು ನಮ್ಮ ಹೊಸ ಹೈಕಮಾಂಡ್ ಯತೀಂದ್ರ ಅನ್ನೋ ಸ್ಟೇಟ್ಮೆಂಟ್ ಅನ್ನ ವ್ಯಂಗ್ಯ, ಈ ವ್ಯಂಗ್ಯದ ಇಲ್ಲದೆ ಅವರಿಗೆ ಸಿಟ್ಟಿತ್ತು. ಬಹಿರಂಗವಾಗಿ ಅವರು ಮಾತಾಡ್ತಿರೋದು ಸರಿ ಅಲ್ಲ ಅನ್ನೋ ಕೋಪ. ಇದು ಇಷ್ಟಕ್ಕೆ ಮುಗಿದು ಇದ್ರೆ ಒಂಟವನ್ನು ಮಾತಾಡ್ಕೊಂಡಿದ್ದರೆ ಏನೂ ಆಗ್ತಿಲ್ಲ. ಬೀದರ್ನಲ್ಲಿ ಯತೀಂದ್ರ ಮತ್ತೆ ಉಚ್ಚರಿಸಿದ್ರು, ಮತ್ತೆ ನಮ್ಮ ತಂದೆಯೇ 5 ವರ್ಷ ಸಿಎಂ ಅಂತಂದ್ರು. ಮತ್ತೆ ಈ ಬಾರಿ ಅವರ ಧ್ವನಿ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗಿ ಕೊಡುವ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿದ ರೀತಿ ಇದು. ಹೀಗಾಗಿ ಇಡೀ ವಿದ್ಯಮಾನ ಇದೀಗ ಯತೀಂದ್ರ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಸಮರವಾಗಿ ಪರಿಣಮಿಸಿದೆ. ಇದು ಇದೀಗ ರಾಜಕೀಯ ವಿದ್ಯಮಾನಿಗೆ ಹೊಸ ತಿರುವನ್ನು ತರುಕೊಟ್ಟು ಈವರೆಗೆ ಪ್ರದರ್ಶನ ಮಾಡ್ತಿದ್ದಂತಹ ಕಾರಣನ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮುರಿತಾ ಇದ್ದಾರೆ. ಎಷ್ಟು ದಿನದವರೆಗೆ ನಾವು ಇದನ್ನ ಸಹಿಸ್ಕೋಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮುಂದೆ ತಪ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಬಗ್ಗೆ ಈಗಾಗಲೇ ಹಿರಿಯ ಸಚಿವರಿಗೆ, ಶಾಸಕರಿಗೆ ಬೇಸರ ಇದೆ. ಎಲ್ಲ ಇಚ್ಛೆಗಳದ್ದು ಇವರು ಮೂಗು ತೋರಿಸ್ತಾರೆ, ಎಲ್ಲ ಇಚ್ಛೆಗಳ ಮೇಲೂ ಬರ್ತನವನ್ನು ಕಟ್ತಾರೆ ಎನ್ನುವ ಆರೋಪ ಯತೀಂದ್ರ ಅವನಿದ್ದು, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಅಧಿಕಾರದ ಮೇಲೆ, ಸರ್ಕಾರದ ಮೇಲೆ ನೇತನ್ನ ಕಳ್ಕೊಳ್ಳೋದಕ್ಕೆ ಯತೀಂದ್ರ ಎನ್ನುವ ಭಾವನೆ ಬರ್ತಾ ಇದೆ. ಈ ಭಾವನೆಯನ್ನ ನಮ್ಮ ರಾಜಕೀಯ ಶಕ್ತಿಯನ್ನಾಗಿ ಬಳಸ್ಕೊಳ್ಳೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಬೆಂಬಲಿಗರು ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕರ ನೇರವಾಗಿ ಯತೀಂದ್ರ ವಿರುದ್ಧ ಆಕ್ರಮಣವನ್ನೇ ನಡೆಸಿದ್ರು ಮತ್ತು ಇಷ್ಟೊಂದು ಹರಿತ ಶಬ್ದವನ್ನ ಬಳಸಿ ಅವ್ರ ಹಿಂದೆ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಮಾಡಲಿಲ್ಲ. ಗಟ್ಟಿ ಧ್ವನಿನಲ್ಲಿ ಮುಖ್ಯಮಂತ್ರಿಗಳ ಪುತ್ರನನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ರು. ಬನ್ನಿ ಅವರ ರಿಯಾಕ್ಷನ್ ಅನ್ನ ನೋಡೋಣ. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಬೇರೆ ಯಾರಾದರೂ ನಾಯಕರು ಬೇಕಾದ್ರೆ ಬೇರೆ ಯಾರಾದರೂ ನಾಯಕರು ಹೇಳಲಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದ್ದೇ ಆದಂಥ ಒಂದು ಬೆಲೆ ಇರ್ತದೆ. ನಾನು ಸೇರಿಸಿ ನಾನೇ ಹೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು
ನಿಮಗೆ ಪ್ರೀತಿ ಇದೆ ಎಲ್ಲರಿಗೂ ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇರ್ತೈತೆ, ಪ್ರೀತಿ ತಂದೆ ಮೇಲೆ ಇರ್ತದೆ, ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ. ಇದು ರಾಜಕಾರಣ ಸರ್. ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ನಾನು ಮತ್ತೊಮ್ಮೆ ಇನ್ನೂ ಒಂದು ಸಲ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಳ್ತೀನಿ, ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವೋಕ್ ಮಾಡುವಂಥದ್ದು, ಮತ್ತು ನಾವು ಮಾತಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡುವಂಥದ್ದು ನಾನು ತಪ್ಪು ಅಂತ ನಾನು ಭಾವಿಸ್ಕೊಡ್ತೀನಿ ಸರ್. ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ, ನಾವು ಎಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಇಕ್ಬಾಲ್ ಹುಸೇನ್ ಅವರ ಒಂದು ಶಾರ್ಪ್ ಕಾಮೆಂಟ್ಸನ್ನು ನಾವು ನೋಡಿದ್ವಿ. ಧ್ವನಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಈವರೆಗೂ ಕೂಡ ಒಂದೂ ಸಭೆಯನ್ನು ನಡೆಸ, ಕರ್ನಾಟಕ ರಾಜ್ಯ ರಾಜಕಾರಣದ ಗೊಂದಲವನ್ನು ಬಗೆಹರಿಸದ, ಸಿಎಂ ಡಿಸಿಎಂ ನಡುವಿನ ಮುಸುಕಿನ ಗುದ್ದಾಟವನ್ನು ಸರಿಪಡಿಸದ ಹೈಕಮಾಂಡ್ ವಿರುದ್ಧವೂ ಬೇಸರ ವ್ಯಕ್ತಪಡಿಸಿದರು. ಅವು ನೇರವಾಗಿ ಹೈಕಮಾಂಡ್ಗೂ ಕೂಡ ಆಗುವ ರೀತಿಯಲ್ಲಿ ಬಂಡಾಯದ ಸುಳಿವನ್ನು ಕೊಟ್ಟರು. ಬಲಿಯ ಪ್ರತಿಕ್ರಿಯೆಯನ್ನು ನೋಡೋಣ. 100 ಜನ ನಿಲ್ತಾರೆ, 140 ಜನ ನಿಲ್ತಾರೆ ಸರ್. ನೋಡಿ, ಅವರೆಲ್ಲರೂ ಕೂಡ ಯಾಕೆ ಅಂತ ಹೇಳಿದ್ರೆ ಒಂದು ಸಿದ್ಧಾಂತದ ಮೇಲೆ ಅವರೆಲ್ಲರೂ ಕೂಡ ನಿಂತಿದ್ದಾರೆ. ನಾವು ಗೊಂದಲ ಸೃಷ್ಟಿ ಮಾಡಬಾರ್ದು, ನಾವು ಪಕ್ಷವನ್ನು ಹೊಡಿಬೇಡ್ದು, ನಾವು ಅವ್ರ ಪರ ಇವ್ರ ಪರ ಅಂತೇಳಿ ಗೊಂದಲ ಮಾಡಬೇಡ್ದು ಅಂಥೇಳಿ ಎಲ್ಲರೂ ಮನಸ್ಸಲ್ಲೂ ಇದೆ. ಎಲ್ರಿಗೂ ಆಸೆ ಏನು ಅಂದರೆ ನಾವೆಲ್ಲರೂ ಕೂಡ ಸಮಾನವಾಗಿ ನಡ್ಕೋಬೇಕು, ಈಗ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಬೇಕು ಅನ್ನೋದನ್ನು ಮನಸ್ಸಲ್ಲಿ ಎಲ್ಲರೂ ತುಂಬಿಕೊಂಡಿದ್ದಾರೆ. ಎಲ್ರಿಗೂ ಆಸೆ, ಎಲ್ರಿಗೂ ಅದೇ ಆಸೆ ಇದೆ. ಆದರೆ ಗೊಂದಲ ಈ ಹೇಳಿಕೆಗಳಿಂದ ಗೊಂದಲಗಳನ್ನು ಮಾಡ್ಕೋಬಾರ್ದು, ಸೃಷ್ಟಿ ಮಾಡಬಾರ್ದು ಅಂಥೇಳಿ ಅವರೆಲ್ಲರೂ ಕೂಡ ಕೆಲವರು ಮೌನವಾಗಿದ್ದಾರೆ, ಕೆಲವರು ಒಳಗೆ ಮಾತಾಡ್ತಾರೆ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ. ನಾನು ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಬೇಕು. ಇದೇ ಅವಧಿಯಲ್ಲಿ ಅವ್ರಿಗೆ ಮುಖ್ಯಮಂತ್ರಿಯಾಗಿ ನಾವೆಲ್ಲರೂ ಕೂಡ ನೋಡಬೇಕಂತೇಳಿ ನಾನಂತೂ ಸ್ಪಷ್ಟವಾಗಿ ದೃಢವಾಗಿ ನಾನು ಮನಸ್ಸು ಬಿಚ್ಚಿ ನಾನು ಹೇಳೋಕ್ಕೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಈವರೆಗಿನ ಡಿಫ್ರೆನ್ಸಸ್ಸು ವೇಸ್ಟೇಜ್ಗೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಅವರಂತೂ ಇದೀಗ ಅವರು ಬಜೆಟ್ ಸಿದ್ಧತೆಯನ್ನು ನಡೆಸಿದ್ದಾರೆ. ಇಲ್ಲಿ ತಮ್ಮ ಪುತ್ರ ಯತೀಂದ್ರ ಹೀಗೆ ಸತತವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇರುಸು ಮಾಡುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಮಾಡಿ ಮುಖ್ಯಮಂತ್ರಿಯಿಂದ ಒಂದು ಶಬ್ದ ಕೂಡ ಬಂದಿಲ್ಲ. ಹಾಗಾದ್ರೆ ಮುಖ್ಯಮಂತ್ರಿ ಮತ್ತು ಅವರ ಬೆಂಬಲಿಗರ ಕೃಪಾಪೋಷಿತರಾಗಿ ಅವರ ಕೃಪೆಗೆ ಪಾತ್ರರಾಗಿ ಯತೀಂದ್ರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನ ಮುಜುಗರಕ್ಕೆ ಸಿಕ್ಕಿಸುವ ಈ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಈ ಉದ್ಭವವಾಗಿ. ಹೀಗಾಗಿ ಕರ್ನಾಟಕ ರಾಜ್ಯ ರಾಜಕೀಯ ಒಂದೆಡೆ ಬಜೆಟ್ ಪ್ರಿಪರೇಷನ್ಗೆ ಸಿಎಂ ರೆಡಿ ಆಗ್ತಾ ಇದ್ದಾರೆ. ಅದು ಕೂಡ ಎಲ್ಲೋ ಒಂದ್ ಕಡೆ ಈ ಶಾಸಕರು ಎಚ್ಚರಿಕೆಯ ಮೂಲಕ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಎಚ್ಚರಿಕೆಯ ಮೂಲಕ ಬಿಕ್ಕಟ್ಟಿನ ಸ್ವರೂಪವನ್ನು ಹರಕುತ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ಈ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮನೆಗಳಿಗೆ ನಮಸ್ಕಾರ.